ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ನಮ್ಮ ಮನೆಯ ಗೃಹ ಪ್ರವೇಶದ ವಿಡಿಯೋ ಪಾರ್ಟ್ 1 ವಿಡಿಯೋನ ನೀವೆಲ್ಲನೂ ನೋಡ್ತಾ ಬಂದ್ರಿ. ಸೊ ಇವಾಗ ನಾನು ಪಾರ್ಟ್ 2 ವಿಡಿಯೋನ ಮಾಡ್ತಾಯಿದ್ದೀನಿ. ಪಾರ್ಟ್ 2 ವಿಡಿಯೋಲಿ ಹೋಮನ ಯಾವ ರೀತಿ ಮಾಡಿದ್ರು ಅದನ್ನೆಲ್ಲ ನಾನು ಆಲ್ರೆಡಿ ಪಾರ್ಟ್ 1ಅಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋಲಿ ನಾನು ಸ್ವಲ್ಪ ಏನು ಮೇನ್ ಇದೆ ಅದನ್ನು ಮಾತ್ರ ತೋರಿಸ್ಕೊಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ಹೋಮ ಏನು ಮಾಡಿದ್ವಿ, ಹೋಮ ಪೂಜೆದೇ ಜಾಸ್ತಿ ವೀಡಿಯೋಸ್ಗಳನ್ನ ಇವರು ವಿಡಿಯೋ ಮಾಡಿಟ್ಟಿದ್ದಾರೆ. ಮಾರ್ನಿಂಗ್ ಅಂತೂ ಎಲ್ಲರೂ ಬ್ಯುಸಿ ಇರೋದ್ರಿಂದ ಯಾವ ವೀಡಿಯೋಸ್ ಕೂಡ ನಮ್ಮದು ಕ್ಯಾಪ್ಚರ್ ಆಗಿಲ್ಲ. ಸೊ ಹಾಗಾಗಿ ನಾವು ಕ್ಯಾಮ್ರಾಮ್ಯಾನೇ ಬಂದಿದ್ದರು, ಅವರು ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದಾರೆ ಮತ್ತು ಫೋಟೋಸ್ಗಳನ್ನೆಲ್ಲ ತೊಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಆದಾಗ ನಾನು ನಮ್ಮದು ವೀಡಿಯೋಸ್ ಬರುತ್ತಲ್ಲ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪಾರ್ಟ್ 2 ವಿಡಿಯೋಲಿ ನಾನು ಯಾವ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಹಾಲು ಉಗ್ಸಿದ್ದು ಮತ್ತು ನಾವು ನೈಟ್ ಟೈಮು ಹೋಮ ಆದ ನಂತರ ಏನು ಅಷ್ಟದಿಕ್ಪಾಲಕರಿಗೆ ಊಟನ ಇದು ಮಾಡ್ತಾರೆ, ಅನ್ನನ, ಅದು ಆ ವಿಡಿಯೋಸ್ ಎಲ್ಲ ಇದರಲ್ಲಿ ಇದೆ. ಮತ್ತು ಹೋಮದಲ್ಲಿ ಕೂತಿದ್ದ ಪೂಜೆದು ವಿಡಿಯೋ ಇದೆ. ತುಂಬ ದಿನಗಳಿಂದ ನಾನು ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ. ಬಟ್ ನನಗೆ ಅಷ್ಟು ವಿಡಿಯೋಸ್ಗಳನ್ನ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಒಂದು, ಮತ್ತು ಏನು ವಿಡಿಯೋಸ್ ಮಾಡೋದು ಗೃಹ ಪ್ರವೇಶದೆಲ್ಲ ಅನ್ನೋದೊಂದು ಮೈಂಡಲ್ಲಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ನಿಮಗೆ ಅದು ಪಾರ್ಟ್ 1 ವಿಡಿಯೋ ಮಾಡಿ ತೋರಿಸಿದೆ. ಈಗ ಪಾರ್ಟ್ 2 ವಿಡಿಯೋನ ನಾನು ಮಾಡಲಿಕ್ಕೂ ಸಹ ಟೈಮ್ನೂ ಸಹ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಪಾರ್ಟ್ 1 ವಿಡಿಯೋ ಹಾಕಿ ನಾನು ಆಗಲೇ 15 ಡೇಸ್ ಮೇಲಾಯ್ತೇನೋ. ಸೊ ಇವಾಗ ನಾನು ಪಾರ್ಟ್ 2 ವಿಡಿಯೋನ ಹಾಕ್ತಾಯಿದ್ದೀನಿ. ಹೋಮಕ್ಕೆ 108 ಮೋದಕಗಳನ್ನ ಅವರು ತಯಾರು ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದರು. ನಾನು ಇದು ಫಸ್ಟ್ ಟೈಮು ನಮ್ಮ ಮನೆಯವ್ರ ಜೊತೆ ಈ ರೀತಿ ಗಣಪತಿ ಹೋಮ ಆಗಿರ್ಬೋದು, ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಇದೆಲ್ಲ ನಾನು ಇದೇ ಫಸ್ಟ್ ಟೈಮ್ ಕೂತ್ಕೊಂಡು ಮಾಡ್ತಾ ಇರೋದು. ಸೊ ತುಂಬ ಒಂಥರ ಹೊಸ್ತನ ಇತ್ತು. ಮತ್ತು ನಾವು ಮದುವೆಲಿ ಯಾವ ರೀತಿ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ರು ಆ ರೀತಿಯೇ ಇಲ್ಲೂ ಸಹ ಹೋಮಕ್ಕೆ ಕೂತಾಗ ಆಗಿರ್ಬೋದು, ಮತ್ತು ಅಲ್ಲಿ ಗಣಪತಿ ಹೋಮದ ಮುಂಚೆ ಪೂಜೆ ಮಾಡ್ತಾ ಇರೋದಾಗಿರ್ಬೋದು, ಅದೆಲ್ಲ ಸ್ವಲ್ಪ ನನಗೆ ಮದುವೆ ದಿನಗಳು ನೆನಪಿಸ್ಕೊಳ್ತಾ ಹೋಗ್ತಾ ಬಂದೆ. ಯಾಕಂದರೆ ನಾವು ಯಾವತ್ತೂ ಇಬ್ಬರೂ ಯಾವ ಪೂಜೆಯಲ್ಲೂ ಸಹ ನಾವು ಅಷ್ಟೊಂದು ಈ ರೀತಿ ಪೂಜೆಗಳಲ್ಲಿ ನಾವು ಭಾಗವಹಿಸಿದ್ದೇ ಇಲ್ಲ. ಅಮ್ಮನ ಮನೆ ಪೂಜೆಯಲ್ಲೂ ಸಹ ಹೋಮ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ ಇತ್ತು. ಆದರೆ ನಮ್ಮ ಮನೆಯವ್ರ ಡ್ಯೂಟಿ ಮೇಲೆ ಅವರು ನೈಟ್ ಬಂದಿದ್ದರಿಂದ ನನಗೆ ಅಷ್ಟೊಂದು ಈ ರೀತಿ ಎಲ್ಲ ಗೊತ್ತಿರಲಿಲ್ಲ, ಇಷ್ಟೊಂದು ಇರುತ್ತೆ ಅಂಥೇಳಿ ಸುಮ್ಮನೆ ನೋಡ್ತಾ ಬರ್ತಾಯಿದ್ದೆ ಅವ್ರು ಪೂಜೆ ಮಾಡೋದನ್ನೆಲ್ಲ. ಮತ್ತು ನಮ್ಮ ನಾದಿನಿ ಮನೆಯಲ್ಲಿಯೂ ಸಹ ಮಾಡಿದರು, ಅಲ್ಲೂ ಸಹ ನಾವಿಬ್ಬರು ಏನು ಒಟ್ಟಿಗೆ ಏನು ಕೂತಿರಲಿಲ್ಲ. ಬಟ್ ನಾನು ಹೋಮಕ್ಕೆ ಅದೇನು ಕೊಡ್ತಾರೆ ಅದೆಲ್ಲ ಹಾಕ್ತಾಯಿದ್ದೆ. ಬಟ್ ಇಷ್ಟೊಂದು ಇಬ್ಬರು ಒಟ್ಟಿಗೆ ಕೂತಿ ಇಷ್ಟು ಟೈಮ್ ನಾವು ಪೂಜೆಯಲ್ಲಿ ಸ್ಪೆಂಡ್ ಮಾಡಿರಲಿಲ್ಲ ಟೈಮ್ನ. ಆಗ ಅಷ್ಟದಿಕ್ಪಾಲಕರಿಗೆ ಏನು ಅನ್ನನ ಇಡ್ತಾರೋ, ಸೊ ನೀವು ನೋಡ್ಬೋದು ಅವರು ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದರು ಅಂದರೆ, ನನಗೆ ಈ ರೀತಿ ಈ ಪೂಜೆ ಮಾಡಲಿಕ್ಕೋಸ್ಕರ ಇವರು ರಂಗೋಲಿ ಹಾಕಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಯಾರು ನಮ್ಮ ಮನೆ ಬಾಗಿಲಲ್ಲಿ ಇಷ್ಟು ಚೆನ್ನಾಗಿ ರಂಗೋಲಿ ಕಲರ್ಫುಲ್ ಆಗಿಬಿಟ್ಟಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ ನೈಟು. ಆಮೇಲೆ ಅವರು ಹೇಳಿದ್ರು ಅದು ಅಷ್ಟದಿಕ್ಪಾಲಕರಿಗೆ ಅನ್ನ ಬಡಿಸ್ಲಿಕ್ಕೆ ಅಂತೇಳಿ ಅದು ಆ ರೀತಿ ರೆಡಿ ಮಾಡಿರೋದು ಅಂತ ಹೇಳಿ. ಆಮೇಲೆ ನಮ್ಮ ಕೈಲೇ ಪೂಜೆ ಮಾಡಿಸಿದ್ರು ಅವರು. ಅನ್ನ ಎಲ್ಲ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿಸಿ, ಆ ನಂತರ ಏನೇನು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ, ಅಲ್ಲಿ ಯಾರು ಪ್ರೆಗ್ನೆನ್ಸಿ ವುಮೆನ್ಸ್ ಇರ್ತಾರೆ ಅಂಥವರು ಈ ಪೂಜೆಯಲ್ಲಿ ಭಾಗವಹಿಸೋ ಹಾಗಿಲ್ಲ ಅಂತ ಅವರು ಹೇಳ್ತಾಯಿದ್ರು. ಫೈನಲಿ ಇದು ಸಹ ಕಂಪ್ಲೀಟ್ ಆಗ್ತಾ ಬಂತು. ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 2ರಿಂದ 3 ಗಂಟೆ ಟೈಮ್ ಹಾಗೇ ಹೋಯಿತು. ನಾವು ಇನ್ನು ಬೆಳಗ್ಗೆನೇ ಮತ್ತೆ ಎದ್ದೇಳಬೇಕು ಅಂತ ಹೇಳಿ ನಾನಂತೂ ಈ ಪೂಜೆ ಮುಗಿದ ತಕ್ಷಣ ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡಿ ಮಲಗಿಬಿಟ್ಟಿದ್ದೆ. ಸೊ ನಂತರ ಪುನಃ ಮಾರ್ನಿಂಗು ಒಂದು 4:30ಗೆಲ್ಲ ಎದ್ದು ಆಗಲೇ ಸ್ನಾನ ಮಾಡಿ ನಮ್ಮದರಲ್ಲಿ ಗಂಗೆ ಪೂಜೆ ತರ್ತಾರೆ. ಸೊ ಅದನ್ನೆಲ್ಲ ತಂದಿದ್ದ ವೀಡಿಯೋಸ್ಗಳು ಇದರಲ್ಲಿ ಇಲ್ಲ. ಆ್ಯಕ್ಚುಲಿ ಆ ವಿಡಿಯೋಸ್ಗಳನ್ನ ನಾವು ಮಾಡಿಸಿದ್ದೀವಿ. ನೆಕ್ಸ್ಟ್ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ನಮ್ಮ ಮನೆಯಲ್ಲಿ ಹಾಲು ಉಗ್ಸಿದ ಕ್ಷಣ.
ನಾನು ಆಲ್ಮೋಸ್ಟ್ ತುಂಬ ಈಗ ಹೊಸ ಮನೆ ಅಂತ ಹೇಳಿದ್ರೆ ನನಗೆ ಏನು ಅಂತ ಹೇಳಿದ್ರೆ ನನ್ನ ಮದುವೆ ಆದಾಗಿಂದ ಇದೇ ಫಸ್ಟ್ ಟೈಮ್ ನನಗೆ ಹೊಸ ಪಾತ್ರೆಗಳು ಬೇಕು, ನನಗೆ ಇದೇ ರೀತಿ ಸ್ಟವ್ ಬೇಕು, ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿ ಎಲ್ಲನೂ ಹೊಸದಾಗಿ ನಾನು ಪರ್ಚೇಸ್ ಮಾಡಿದ್ದೆ. ಎಲ್ಲ ಪರ್ಚೇಸ್ ಮಾಡಿ ಹಾಲುಗ್ಸೋ ಪಾತ್ರೆನೇ ಸಹ ನಾನು ತೊಗೊಂಡು ಬಂದಿರಲಿಲ್ಲ. ಆಮೇಲೆ ಮತ್ತೆ ಹೋಗಿ ಮೇಯ್ನ್ ಹಾಲುಗ್ಸೋಕ್ಕೆ ಪಾತ್ರೆ ತಂದಿಲ್ವಲ್ಲ ಅಂತ ಹೇಳಿ ಮತ್ತೆ ಹೋಗಿ ತಂದಿದ್ದುಂಟು. ಸೊ ಕೆಲವೊಂದು ಪ್ರಮುಖವಾಗಿ ಏನು ಬೇಕು ಅದನ್ನೇ ನಾವು ಮರೆಯೋ ಚಾನ್ಸಸ್ ಇರುತ್ತೆ. ಯಾವುದೋ ಒಂದು ಸಂದರ್ಭ ಆಗಿರ್ಬೋದು, ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು, ನಾವು ಆಚರಿಸ್ತಾ ಇರ್ತೀವಿ, ಅದಕ್ಕೆ ಮೇಯ್ನ್ ಏನಿರುತ್ತೋ ಅದನ್ನೇ ನಾವು ಮರ್ತಿರ್ತೀವಿ. ಸೊ ಹಂಗೆ ನಾನು ಕೂಡ ಹಾಲು ಉಗ್ಸೋಕ್ಕೆ ಪಾತ್ರೆನೂ ಸಹ ತಂದಿರಲಿಲ್ಲ. ಅವಾಗೋಗಿ ನಮ್ಮ ಅತ್ತೆ ತಂದು ಕೊಟ್ಟರು. ನೋಡ್ತಾ ಇರ್ಬೋದು ನೀವು. ಇವಾಗ ನಾವೆಲ್ಲ ಅದನ್ನು ಹಾಲುಗ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ದೊಡ್ಡ ಪಾತ್ರೆ ಆಗಿಬಿಟ್ಟಿತ್ತು, ಹಾಲು ಸ್ವಲ್ಪ ಕಮ್ಮಿ ಆಗಿತ್ತು, ತುಂಬಾ ಟೈಮ್ ತೊಗೋತು ಮಾತ್ರ ಹಾಲುಗ್ಸೋಕ್ಕೆ. ಅದು ಕಾವು ತಾಗಬೇಕಲ್ವಾ. ಏನಲ್ಲಿ ದೀಪನ ಹಚ್ಚಿಟ್ಟಿದ್ದೀನೋ ಅದು ಸಹ ನಾನು ನಮ್ಮ ದೇವ್ರ ಮನೆಯಲ್ಲಿ ಈ ಥರನೇ ದೀಪ ಇರಬೇಕು ಅಂತ ಹೇಳಿ ಹುಡುಕಿ ತುಂಬ ಹೊತ್ತು ಉರಿಬೇಕು, ಬೆಳಗ್ಗೆ ಹಚ್ಚಿದ್ರೆ ಸಂಜೆ ಗಂಟನೂ ಸಹ ಅದು ಆರ್ದಂಗೆ ಇರಬೇಕು ಅಂತ ಹೇಳಿ ನೋಡಿ ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ಕಳಶ ಆಗಿರ್ಬೋದು ಪ್ರತಿಯೊಂದನ್ನು ಸಹ ನಾನು ಹೊಸದಾಗಿ ತೊಗೊಂಡೆ. ಏನೋ ನನ್ನ ಮನಸ್ಸಲ್ಲಿ ಇತ್ತು, ನಾನು ಯಾವತ್ತೂ ಏನೂ ಕೇಳ್ತಾ ಇರಲಿಲ್ಲ. ಸೊ ಈ ಗೃಹ ಪ್ರವೇಶ ಈ ಮನೆಗೆ ಬಂದಾಗ ಇಲ್ಲ ನನಗಿದು ಬೇಕು ಅದು ಬೇಕು ಅನ್ನೋದೊಂದು ಸ್ವಲ್ಪ ಮೈಂಡಲ್ಲಿತ್ತು. ಈ ರೀತಿ ನಾನು ನಮ್ಮ ಮನೇನ ಇಟ್ಕೋಬೇಕು ಅಂತ ಹಾಗೆ ಹೀಗೆ ಅದೇನೋ ಕನಸಿರುತ್ತಲ್ವ ನಮ್ಗಳದ್ದು. ಹೆಣ್ಮಕ್ಳು ಅಂದಮೇಲೆ ಏನೇನಾದರೂ ಅನ್ಕೋತಾ ಇರ್ತೀವಲ್ಲ. ಸೊ ಹಾಗೆ ನಾನು ಕೂಡ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಹೇಳಿ ಪಾಪ ಎಲ್ಲನೂ ತೆಗೆಸ್ಕೊಂಡಿದ್ದೆ. ಹಾಗೆ ಅದನ್ನು ಕೂಡ ನಾನು ಯೂಸ್ ಮಾಡಿದೆ, ಯಾವುದನ್ನು ಸಹ ನಾನು ಎತ್ತಿಟ್ಟಿರಲಿಲ್ಲ. ಪ್ರತಿಯೊಂದನ್ನು ಸಹ ಏನೇನು ತಂದಿದ್ದೆ ಅದನ್ನೆಲ್ಲ ಅಲ್ಲೇ ಇಟ್ಟಿದ್ದೆ. ಸೊ ಇವಾಗ ಹಾಲು ಉಕ್ಕೋ ಟೈಮ್ ಬರ್ತಾ ಇದೆ. ಸೊ ಸ್ವಲ್ಪ ಟೆನ್ಷನ್ ಆಗಿತ್ತು, ಇದೇನಿದು ಹಾಲೇ ಉಗ್ತಾ ಇಲ್ವಲ್ಲಪ್ಪ, ಎಷ್ಟೊತ್ತು ಹಿಡಿಯುತ್ತೆ ಇದು ಟೈಮು ಅನ್ನೋದೊಂದು. ನಿಮ್ಮ ಮನೆ ಗೃಹ ಪ್ರವೇಶದಲ್ಲೂ ಸಹ ನೀವು ಈ ರೀತಿ ಅನುಭವಗಳನ್ನ ಪಡ್ಕೊಂಡಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬಲ್ದಾಗಡೆನೇ ಹಾಲು ಉಕ್ಕಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಬಲ್ದಾಗಡೆನೇ ಹಾಲು ಉಕ್ತು ಯಾವ ಕಡೆ ಉಕ್ಕುತ್ತೋ, ಯಾರ ಬಂದಿದ್ದ ಜನ ಏನು ಹೇಳ್ತಾರೋ ಇದೆಲ್ಲ ಒಂದು ಸ್ವಲ್ಪ ತಲೆಯಲ್ಲಿರುತ್ತಲ್ವ. ಹೆಂಗೋ ಏನು ಯಾವ ರೀತಿ ಇದು ಅದು ಯಾವತ್ತೂ ನೋಡದೇ ಇದ್ದಾಗ ಕೆಲವೊಂದು ನಾವೇ ನಮ್ಮ ಮನೆಯಲ್ಲೇ ಮಾಡಬೇಕು ಅಂದಾಗ ಸ್ವಲ್ಪ ಒಳಗಡೆ ಅಯ್ಯೋ ಹೆಂಗೋ ಏನೋ ಅನ್ನೋದಿರುತ್ತೆ. ಸೊ ಅಮ್ಮನ ಮನೇಲಿ ಮಾಡಬೇಕಾದ್ರೆಲ್ಲ ನಾನು ಇದರಲ್ಲೆಲ್ಲ ಪಾಲ್ಗೊಂಡಿದ್ದೀನಿ. ಬಟ್ ನನಗೆ ನಮ್ಮ ಮನೆಯಲ್ಲಿ ಮಾಡಿದಾಗ ಆಗಿದ್ದ ಫೀಲು ಅವಾಗ ಅನ್ನಿಸ್ತು, ಈ ರೀತಿ ಹಿಂಗೆ ಅದೆಲ್ಲ ಕೆಲವೊಂದು ಮೈಂಡಲ್ಲಿ ಇರುತ್ತಲ್ಲ. ಸೊ ಹಾಗೆ ಹೆಂಗೋ ಫೈನಲಿ ಹಾಲು ಉಕ್ಕೋ ಸಮಯ ಬರ್ತಾ ಇತ್ತು. ನಾವು ಎಷ್ಟೊತ್ತು ನಿಂತಿದ್ವಿ ಅಂತ ಹೇಳಿದ್ರೆ, ಅಂದರೆ ಒಲೆಯಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ಅಡುಗೆ ಮಾಡ್ತಾಯಿದ್ರು. ಬಟ್ ನಾವು ಇವಾಗ ಬರೀ ಒಂದು ಹಾಲು ಉಗ್ಸೋಕ್ಕೆ ಎಷ್ಟು ಕಷ್ಟಪಟ್ಕೊಂಡು ಆ ಸೌದೆಗಳನ್ನ ಹಾಕ್ತಾ ಅದಕ್ಕೆ ಕರ್ಪೂರ ಹಾಕ್ತಾ ಬೇಗ ಬೇಗ ಉರಿತಾಗಲಿ ಅಂತೇಳಿ ಎಷ್ಟು ಸರ್ಕಸ್ ಮಾಡ್ತಿದ್ವಿ. ಅದೇ ಹಿಂದಿನ ಕಾಲದವರು ಗ್ರೇಟ್. ಯಾವಾಗಲೂ ಅವರು ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ದಿದ್ದು. ಬಂದಿದ್ದು ಯಾರಾದರೂ ನೆಂಟರು ಬಂದರೆ ಆವಾಗ ಹೋಗಿ ಒಲೆ ಹಚ್ಚಿ ಅವರು ಯಾವ ರೀತಿ ಕಾಫಿ ಟೀ ಮಾಡ್ತಾಯಿದ್ರು. ಅದೇ ಪರಿಸ್ಥಿತಿ ಇವತ್ತು ನಾವು ಮಾಡಬೇಕು ಅಂತ ಹೇಳಿದ್ರೆ ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ಲೆವೆಲ್ಗೆ ಇವಾಗಲೂ ಹೆಣ್ಮಕ್ಳು ರಿಯಾಕ್ಟ್ ಮಾಡ್ತೀವಿ. ಸೊ ಬರೀ ನಾವು ಒಂದು 10 ನಿಮಿಷದ ಕೆಲಸಕ್ಕೆ ನಮಗೆ ಎಷ್ಟು ಗಾಬರಿ ಆಯಿತು, ಇದು ಯಾಕೆ ಆರೋಗ್ತಾ ಇದೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನಂತರ ಹಾಲು ಉಕ್ಕೋ ಸಮಯ ಬಂತು. ಸೊ ಫುಲ್ ಖುಷಿ ಆಯಿತು. ಹಾಲು ಉಕ್ಕಬೇಕಾದ್ರೆ ಸಕ್ಕರೆನ ಹಾಕಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಒಂದು ಲೋಟದಲ್ಲಿ ಸಕ್ಕರೆ ಇಟ್ಕೊಂಡು ಕಾಯ್ತಾ ಇದ್ದರು. ಸೊ ಇವಾಗ ಬರ್ತಾ ಇದೆ. ಈಗ ನೆಕ್ಸ್ಟ್ ಸಕ್ಕರೆ ಹಾಕಿದ ತಕ್ಷಣ ಎಲ್ರಿಗೂ ಆ ಹಾಲನ್ನ ಕೊಡಬೇಕಂತೆ. ಸೊ ಹಾಗಾಗಿ ಎಲ್ರಿಗೂ ಹಾಲು ಕೊಡೋಕ್ಕಂತೇಳಿ ಇವಾಗ ಸ್ವಲ್ಪ ಖುಷಿ ಆಯಿತು. ಇಷ್ಟು ಹೊತ್ತು ಇದ್ದ ಟೆನ್ಷನ್ ಎಲ್ಲ ದೂರ ಆಯಿತು. ಇವಾಗ 5 ಜನ ಮುತ್ತೈದೆಯರು ಸೇರಿ ಹಾಲಿಗೆ ಸಕ್ಕರೆನ ಹಾಕ್ತಾಯಿದ್ದೀವಿ. ಸೊ ನೋಡಿದ್ರಲ್ಲ ನಮ್ಮ ಬೆಳಗ್ಗಿನ ಹಾಲುಗ್ಸೋ ಕ್ಷಣ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಹಾಲುಗ್ಸಿದ ನಂತರ ನಾವು ಗೃಹ ಪ್ರವೇಶಕ್ಕೆ ನಾನು ಈ ರೀತಿ ರೆಡಿಯಾಗಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಕಂಪ್ಲೀಟ್ ವಿಡಿಯೋ ಮಾತ್ರ ಇಲ್ಲ. ಸೊ ಈ ರೀತಿ ರೆಡಿಯಾಗಿದ್ದೆ. ನೆಕ್ಸ್ಟು ಮತ್ತೆ ಒಂದು ಸಾರಿ ಚೇಂಜ್ ಮಾಡಿದ್ದೆ.
ಸೊ ನಮ್ಮದು ಹೆಚ್ಚು ಕಮ್ಮಿ ಒಂದು 5ರಿಂದ 6 ಗಂಟೆ ಜನ ಬರ್ತಾಯಿದ್ರು. ತುಂಬಾ ಟೆನ್ಷನ್ ಇತ್ತು. ಸೊ ಹಾಗಾಗಿ ನಾನು ಮಾರ್ನಿಂಗ್ ವೀಡಿಯೋಸ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಡೈಲಿ ವ್ಲಾಗ್ಸ್ ಹಾಕಿ ಅಂತ ಹೇಳ್ತಾ ಇರ್ತೀರಾ, ಬಟ್ ನನಗೆ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ನನಗೆ ಪರ್ಸ್ನಲಿ ನಮ್ಮ ಪರ್ಸ್ನಲ್ ವಿಷಯಗಳನ್ನ ಈ ರೀತಿ ವಿಡಿಯೋಸ್ಗಳು ಮಾಡಿ ತೋರ್ಸೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಕೆಲವೊಂದು ಮೇಯ್ನ್ ನಾನು ಆ್ಯಕ್ಚುಲಿ ಕುಕ್ಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರಿಂದ ಕುಕ್ಕಿಂಗ್ ಚಾನಲಿಂದ ಸ್ವಲ್ಪ ಟೂರಿಸ್ಟು ಡಿವೋರ್ಸ್ ಅವ್ರದ್ದು ಮತ್ತು ಹೀಗೆ ಕೆಲವೊಂದು ಟ್ರಾವೆಲಿಂಗ್ ವೀಡಿಯೋಸ್ಗಳು ಇದನ್ನೆಲ್ಲ ಮಾಡ್ತಾ ಬಂದೆ. ಬಟ್ ತುಂಬ ಪರ್ಸ್ನಲಿ ನಾನು ಡೈಲಿ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಮೇಯ್ನ್ ಏನು ಬೇಕೋ ಆ ವಿಡಿಯೋಸ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ವೀಡಿಯೋಸ್ಗಳಿಲ್ಲ, ಬಟ್ ಫೋಟೋಸ್ಗಳನ್ನ ತೊಗೊಂಡಿದ್ದೀನಿ. ಸೊ ನಾನು ನೆಕ್ಸ್ಟು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಖಂಡಿತ ನಮ್ಮ ಮನೆ ಯಾವ ರೀತಿ ಬಂದಿದೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಒಳಗಡೆ ಎಲ್ಲ ಯಾವ ರೀತಿ ಇದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮಾರ್ನಿಂಗ್ ಸತ್ಯನಾರಾಯಣ ಪೂಜೆಗೆ ಈ ರೀತಿ ನೈಟೇ ರೆಡಿ ಮಾಡಿದರು. ಸೊ ಮಾರ್ನಿಂಗ್ ಬಂದ ತಕ್ಷಣ ಅವರು ಪೂಜೆಗೆ ರೆಡಿ ಮಾಡಿಕೊಂಡ್ರು ಪೂಜೆ ಮಾಡೋಕ್ಕೆ. ಸೊ ನೋಡಿದ್ರಲ್ಲ, ಇಷ್ಟೇ ನಮ್ಮ ಗೃಹ ಪ್ರವೇಶದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟಿಲ್ ಎಂಡ್ ನೀವು ಈ ವಿಡಿಯೋನ ವಾಚ್ ಮಾಡಿ, ಅದರಿಂದ ನನಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್.